ಮುದ್ದಾಯನಪಾಳ್ಯ ಒಂದು BH ಫ್ಲ್ಯಾಟು ಫಲಾನುಭವಿ ಮಾತನಾಡಿದ್ದಾರೆ. ಫ್ರೆಂಡಲ್ಲಿ ಸುಗಂಧಿ ವಸತಿ ನಿಮಿಷಕ್ಕೆ ಬಂದಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಮೂರನೇ ಫ್ಲೋರು ನಮ್ಮದು. ನನ್ನ ಹೆಸರು ವೇಣುಗೋಪಾಲ್ ಅಂತ. ಇನ್ನೂ ನಮ್ಮದು ಅಲರ್ಟ್ ಆಗಿಲ್ಲ. ಆ ಮನೆ ಅಲರ್ಟ್ ಆಗಿದೆ, ಆದರೆ ಫಿನಿಶ್ ಆಗಿಲ್ಲ. ನಮ್ಮದು ಇನ್ನೂ ಏನು ಗೊತ್ತಾ ಗೊತ್ತಿಲ್ಲ. ನಾವು 21ರಲ್ಲಿ ಕಟ್ಟಿರೋದು ಅಮೌಂಟು, 19-20 ಒಳಗಡೆ ಕಟ್ಟಿರೋದು. ಆದರೂ ನಮಗೆ ಮನೆ ಇನ್ನೂ ಫಿನಿಶ್ ಮಾಡಿಕೊಟ್ಟಿಲ್ಲ. ಕೇಳ್ತಾ ಇದ್ದರೆ ಯಾವಾಗ ಇವಾಗ ಅಂತಾರೆ. ಇವಾಗ ನೋಡಿದ್ರೆ ಅದು ಇನ್ನೂ ರೆಡಿನೇ ಆಗಿಲ್ಲ ಅಂತವ್ರೆ. ಕೆಲಸ ಮಾಡ್ತಾರೆ, ಹುಲ್ಲೆಲ್ಲ ಬೆಳೆದ್ಬಿಟ್ಟು ತುಂಬ ಬಿಟ್ಟಿದೆ, ಬಿಲ್ಡಿಂಗೇ ಬಿಟ್ಟಿದೆ. ಏನಕ್ಕಂತ ಗೊತ್ತಿಲ್ಲ. ಯಡಿಯೂರಪ್ಪನವರು ಅದಕ್ಕೆ ಬುದ್ಧಿ ಪೂಜೆ ಮಾಡಿ ಅದಕ್ಕೆ ಎಲ್ಲ ಕೆಲಸ ಮಾಡಿದರು. ಈ ಸರ್ಕಾರ ಬಂದ ತಕ್ಷಣ ಅದು ಏನಂತ ಗೊತ್ತಿಲ್ಲ, ಸ್ಟಾಪ್ ಮಾಡಿದ್ದಾರೆ. ಏನು ಕೆಲಸ ಮಾಡ್ತಾಯಿಲ್ಲ. ಮುದ್ದಾಯನಪಾಳ್ಯ ಸ್ಟಾಪ್ ಆಗಿದೆ. ಕೇಳಿದ್ರೆ ಆವಾಗ ಇವಾಗ ಅಂತ ಇದ್ದಾರೆ. ನಮಗೆ ತುಂಬ ತೊಂದರೆ ಆಗಿದೆ, ನಮಗೂ ತುಂಬ ಕಷ್ಟ ಇದೆ. ದಯವಿಟ್ಟು ಗೌರ್ಮೆಂಟ್ ಅವರು ಎಚ್ಚೆತ್ತುಕೊಂಡು ನಮಗೆ ಮುದ್ದಾಯನಪಾಳ್ಯ ಆದರಾಗಲಿ ಬೇರೆ ಅಲರ್ಟ್ ಏನಾದರೂ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತುಂಬ ತೊಂದರೆ ಆಗಲಿ. ಎಲ್ಲ ಬಡವರೇ ಇರೋದು. ಸೈಕಲ್ ಇದು ಬಟ್ಟೆ ಒಗೆಯೋರು, ಗೂಡ್ಸೋರು, ಆಟೋ ಓಡಿಸೋರು, ಹೂವು ಮಾರೋರು ಎಲ್ಲ ಇರೋದು ಬಡವರು. ಸಾಹುಕಾರರಂತೂ ಇಲ್ಲ ಆ ಬಿಲ್ಡಿಂಗ್ಗಳಲ್ಲಿ, ಕೂಲಿ ಮಾಡೋರು. ಅದಕ್ಕೋಸ್ಕರ ದಯವಿಟ್ಟು ಅದರಲ್ಲಿ ಮನೆಗಳನ್ನ ಬೇರೆ ಆದರೂ ಕೊಡಿ, ಇಲ್ಲಾಂದ್ರೆ ಅದನ್ನೇ ರೆಡಿ ಮಾಡಿಕೊಡಿ. ನಾವು 5 ವರ್ಷ ಆಯಿತಾ 1 ಲಕ್ಷ ಕಟ್ಟಿದ್ದೀವಿ, ನಮ್ಗೆ ಇನ್ನೂ ಅನುಕೂಲ ಆಗಿಲ್ಲ. ದಯವಿಟ್ಟು ನಮ್ಗೆ ಅನುಕೂಲ ಮಾಡಬೇಕಂತ ತಮ್ಮಲ್ಲಿ ನೆನಪಿಸ್ತೀನಿ. ಈಗ MD ಸಾರು ಪರಮೇಶ್ವರ ಏನು ಹೇಳಿದ್ರು ನಿಮಗೆ? MD ಸಾರು ಮಾಡಿಕೊಡ್ತೀವಿ, ನೀವೇನಾದ್ರು ದುಡ್ಡು ಕಟ್ಟಿದ್ರೆ ಮುಖಾಂತರ ನಿಮಗೆ ಆ ದುಡ್ಡಿನ ನಾವು ರೆಡಿ ಮಾಡಿಕೊಡ್ತೀವಿ. ಈಗ ಕೆಲಸ ಅವರೇ ದುಡ್ಡು ಕಟ್ಟಂಗೆ ಕೆಲಸ ಶುರು ಮಾಡಲ್ಲ. ಒಟ್ಟಿನಲ್ಲಿ ನೀವು ಲೋನ್ ಮಾಡಿಸ್ಕೊಡ್ಬೇಕು, ಆನಂತರ ಕೆಲಸ ಶುರು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ನಾವೇ ದುಡ್ಡು ಕಟ್ಟಿ ನಾವೇ ಯಾಕೆ ಕಟ್ಸ್ಬೇಕು? ಏನಕ್ಕೆ ಎಲ್ಲಿಂದ ತರೋದು? ಈಗ ನಿಮಗೆ ಒಂದು EMI, ಈಗ ಮನೆ ಬಾಡಿಗೆ ಕಟ್ಟಬೇಕು, ಇಂಥ EMI ಕಟ್ಟಬೇಕು, ಕಷ್ಟ ಆಗುತ್ತೆ. ಅದು ನೀವು ಹೇಳಿದ್ರಿ MD ಸರ್, ಈ ಥರ MD ಹತ್ರ ಹೇಳಿದ್ವಿ. ನಾವು EMI ಕಟ್ಟೋಕ್ಕಾಗಲ್ಲ, ಬಾಡಿಗೆ ಕಟ್ಟಬೇಕಾ, ನಾವು ಇದು ಮಾಡಬೇಕಾ ಅಂತ ನಾವು ಹೇಳಿದ್ದೀವಿ, ಖುದ್ದಾಗಿ ಹೇಳಿದ್ದೀವಿ. ಎಷ್ಟೋ ಜನ ಬಡವರಿರೋದು, ಎಲ್ಲ ಮಾದಿಗರಿದ್ದಾರೆ, ಎಲ್ಲ ದಲಿತರಿದ್ದಾರೆ, ಎಲ್ಲ ವರ್ಗದವರಿದ್ದಾರೆ, ಅಲ್ಪಸಂಖ್ಯಾತರು ಪ್ರತಿಯೊಬ್ಬರು ಇದ್ದಾರೆ. ಅಲ್ಲಿ ತುಂಬ ಜನಗಳು ತುಂಬ ಅನಾನುಕೂಲ ಆಗಿದೆ. ದಯವಿಟ್ಟು ಇದನ್ನ ಗಮನದಲ್ಲಿಟ್ಟು ನಮಗೆ ಬೇರೆ ಕಡೆ ಆದರೂ ಕೊಡಿ, లేదా ಅದಾದರೂ ಫಿನಿಶ್ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದಕ್ಕೆ ಏನಂದ್ರು? ಇವಾಗ ಅದೇ MD ಅವರು ನೀವು ಲೋನ್ ಕಟ್ಟಿ ನಾವು ಆ ದುಡ್ಡಲ್ಲಿ ನಾವು ಕೊಟ್ಕೊಡ್ತೀವಿ. ಫಲಾನುಭವಿಗಳು ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಮುದ್ದಾಯನಪಾಳ್ಯ? ಇಲ್ಲಿ ಒಂದು 60 ಜನ ಬಂದಿದ್ದೀವಿ. ಸರಿ, ಥ್ಯಾಂಕ್ ಯು.